ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರೇನ್ರಿ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬನ್ನಿ ಹಸಿ ಹಲಸಿಂದಿ ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಭಾಳ ಮುಖ್ಯ ರೀ. ಇಲ್ಲಿ ನೋಡಿರಿ, ನಾನು ಹಸಿ ಹಲಸಂದಿ ಕಾಯ ಸುಲಿದ್ಬಿಟ್ಟು ಈ ಥರ ಕಾಳು ತಗೊಂಡಿದ್ದೀನಿ ನೋಡಿರಿ. ಹಲಸಿಂದಿ ಕಾಳು ಅಂದರೆ ಇದು ಹಸಿ ಹಲಸಿಂದಿ ಕಾಳು ಫ್ರೆಂಡ್ಸ್. ನೋಡಿ, ಈ ಪಲ್ಯ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ನೀವು ವಡೆನಾದರೂ ಮಾಡ್ಕೋಬೋದು, ಸಾಂಬಾರಾದರೂ ಮಾಡ್ಕೋಬೋದು. ನಾನಿಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಕುಕ್ಕರಲ್ಲಿ 2 ವಿಷಲ್ ಹೊಡೆಸ್ಕೊಂಡ್ಬಿಡೋಣ. ನೋಡಿ, ನಮ್ಮ ಅಮ್ಮ ಹಲಸಂದಿ ಕಾಯಿ ಕೊಟ್ಟಿದ್ರು, ಸುಲಿದ್ಬಿಟ್ಟು ಪಲ್ಯ ಮಾಡ್ತಿದ್ದೆ. ಇದು ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ. ಹಲಸಂದಿ ಕಾಳು ಸೀಸನ್ ಇದೆ ಇವಾಗ. ನೀವು ಮಾರ್ಕೆಟಲ್ಲಿ ತರಕಾರಿ ತರಕ್ಕೆ ಹೋದಾಗೆ ಹಲಸಂದಿ ಕಾಳು ಹಚ್ಚಿರ್ತಾರಲ್ವ, ಅವಾಗ ತೊಗೊಂಬಂದು ಮಾಡ್ಕೊಂಡು ತಿನ್ನಬೇಕು. ಒಂದು ಸಲನಾದರೂ ತಿನ್ನಿ ವರ್ಷಕ್ಕೆ. ಪಲ್ಯ ಸಖತ್ತ ಟೇಸ್ಟ್ ಕೊಡ್ತೈತಿ. ಇಲ್ಲಿ ನೋಡಿರಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ 1-2 ಟೊಮೊಟೊಕಾಯಿ, 1-4 ಮೆಣಸಿನಕಾಯಿ ಹುರ್ಕೊತಾ ಇದ್ದೀನಿ ನೋಡಿ. ಇದನ್ನು ಹುರ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು. ಇದನ್ನು ಪಲ್ಯಕ್ಕೆ ತೊಗೊಂಡಿದ್ದೀನಿ ನೋಡಿ. ನಾನು ಟೊಮೊಟೊಕಾಯಿ ತೊಗೊಂಡಿದ್ದೀನಿ. ಟೊಮೊಟೊಕಾಯಿ ಮತ್ತು 1-2 ಮೆಣಸಿನಕಾಯಿ ನೀಟಾಗಿ ಹುರ್ಕೋಬೇಕು ಎಣ್ಣೆಲಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಬಿಸಿ ರೊಟ್ಟಿ ಮತ್ತು ಹಲಸಂದಿ ಕಾಳು ಪಲ್ಯ ತಿಂದರೆ ಹೇಳ್ತೇನೆ ಫ್ರೆಂಡ್ಸ್, ಏನು ರುಚಿ ಅಂತೀರಾ. ನೋಡಿ, ಇನ್ನೊಂದು ಥರ ಹಲಸಂದಿ ಕಾಳು ಅಂದರೆ ಎಲ್ಲ ಹಲಸಂದಿ ಕಾಯ ಒಣಗಿಸ್ಬಿಟ್ಟು ಮಾಡಿರ್ತಾರಲ್ಲ, ಅದು ಕಾಳು ಬೇರೆ ಇರುತ್ತೆ. ಹಸಿ ಹಲಸಂದಿ ಕಾಳು ಪಲ್ಯ ಒಂದು ಸಲ ಮಾಡ್ಕೊತೀನಿ. ಇದಕ್ಕೆ ನೋಡಿರಿ, ಮಸಾಲೆಗೆ ನಾನು 1-2 ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸರ್ ಮಾಡ್ಕೊಂಬಂದುಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ಕಾಳು ಬೆಂದಿತ್ತು ನೋಡಿರಿ. 2 ವಿಷಲ್ ಹೊಡೆಸಿದ್ದೆ, ತೋರಿಸ್ತೀನಿ ನೋಡಿರಿ ನಿಮಗೆ. ಕಾಳು ಬೆಂದು ರೆಡಿ ಆಗೈತಿ. ಇದನ್ನ ನೀರೆಲ್ಲ ಬಸ್ಕೊಂಡು ಕಾಳು ಅಷ್ಟೇ ತಗೋಬೇಕು ನೋಡಿರಿ ನಾವು. ನೋಡಿರಿ, ಎಲ್ಲ ಥರನೂ ಪಲ್ಯ ಒಂದೊಂದು ಥರ ತಿನ್ನಬೇಕು ಫ್ರೆಂಡ್ಸ್. ನಾವು ಈ ಪಲ್ಯ ಮಾತ್ರ ಸಖತ್ತಾಗೆ ಬರುತ್ತೆ. ನಾವು ಇದನ್ನು ನೀಟಾಗಿ ರಾತ್ರಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ವಡೆನಾದರೂ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಕರೆಂಟ್ ಹೋಗಿಬಿಡ್ತು, ವಿಡಿಯೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ನೋಡಿರಿ. ಮತ್ತು ಕರೆಂಟ್ ಬಂತು ನೋಡಿರಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ನಾನೀಗ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಿ ಸಿಡಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದು ಈರುಳ್ಳಿ ಹಾಕ್ತೀನಿ, ಆಮೇಲೆ ರುಬ್ಕೊಂಡಿರೋಂಥ ಮಸಾಲ ಹಾಕ್ತೀನಿ, ಕರಿಬೇವು ಕೊತ್ತಂಬರಿ ಹಾಕ್ತೀನಿ. ನೋಡಿರಿ, ಬಿಸಿ ರೊಟ್ಟಿಗೆ ಮಾತ್ರ ಭಾಳ ಚಲೋ ಆಕತ್ರಿ. ಇದು ವರ್ಷಕ್ಕೊಂದು ಸಲ ಹಲಸಂದಿ ಕಾಳು ನಮಗೆ ಸಿಗೋದು, ಹಸಿ ಹಲಸಂದಿ ಕಾಳು. ನೀವು ಹಸಿ ಅವರೆಕಾಳು ಅಂತೀರಲ್ಲ, ಅದೇ ಥರ ಹಸಿ ಹಲಸಂದಿ ಕಾಯಿನೂ ಸಿಗುತ್ತೆ ಮಾರ್ಕೆಟಲ್ಲಿ. ತಂದು ಪಲ್ಯ ಮಾಡ್ಕೊಂಡು ತಿನ್ಬೋದು ನೀವು. ನೋಡಿ, ಇವಾಗ ಇದಕ್ಕೆ ನಾನು ಕರಿಬೇವು ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಹುಣಸೆ ರಸ ಹಾಕ್ತೀನಿ ಮತ್ತು ರುಬ್ಬಿ ಇಟ್ಕೊಂಡಂಥ ಮಸಾಲ ಹಾಕ್ತೀನಿ. ನೀವು ನನ್ನ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಕೊಟ್ಟರೆ ನಾನು ಇನ್ನೂ ನಿಮಗೆ ವೆರೈಟಿ ಅಡುಗೆನ ತೋರಿಸ್ತೀನಿ. ನೋಡಿ, ನೀವು ವಿಡಿಯೋ ನೋಡ್ತೀರ, ಲೈಕ್ ಮಾಡಲ್ಲ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನೀವು ಲೈಕ್ ಮಾಡಿದರೆ ತಾನೇ ನಮಗೆ ಗೊತ್ತಾಗೋದು. ಅದಕ್ಕೆ ವಿಡಿಯೋ ನೋಡ್ತಿರ್ತೀವಿ, ಪಟ್ ಅಂತ ಒಂದು ಲೈಕ್ ಕೊಟ್ಬಿಡ್ರಿ. ಮತ್ತು ನೋಡಿರಿ, ಇವಾಗ ರುಬ್ಬಿ ಇಟ್ಕೊಂಡಿದ್ದು ಮಸಾಲ ಹಾಕ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ತುಂಬ ಸಖತ್ ಟೇಸ್ಟ್ ಕೊಡ್ತೈತೆ ರೀ ಕಾಳು ಪಲ್ಯ, ಉದುರು ಕಾಳು ಪಲ್ಯ ಇದು. ನೀವು ಒಂದ್ಸಲ ಟ್ರೈ ಮಾಡಿರಿ. ಕಾಯಿ ತಂದುಬಿಟ್ಟು ಸುಲಿದ್ಬಿಟ್ಟು, ನಮಗೆ ಒಣದು ಹಲಸಂದಿ ಕಾಳೇನೋ ಯಾವಾಗಾದರೂ ಸಿಗುತ್ತೆ, ಬಟ್ ಹಸಿ ಹಲಸಂದಿ ಕಾಳು ಪಲ್ಯ ಮಾಡ್ಕೊಳ್ಳೋಕ್ಕೆ 1 ವರ್ಷಕ್ಕೊಮ್ಮೆ ಅಷ್ಟೇ ಅದು. ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ಸಲ ತಂದುಬಿಟ್ಟು ನೀಟಾಗಿ ಪಲ್ಯ ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗೆ ಬರುತ್ತೆ. ಇವಾಗ ನೋಡಿರಿ, ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಪಲ್ಯನ ಬೇಯಿಸ್ಕೊಂಬಿಡಿ. ನೋಡಿ, ಎಲ್ಲ ಹಾಕಿ ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಪಲ್ಯ ಮಾತ್ರ, ಸಖತ್ತಾಗೆ ಟೇಸ್ಟ್ ಕೊಡುತ್ತೆ. ನೀವು ಹೊರಗೆ ಹೊಂಟಾಗೂ ಮಾಡ್ಕೋಬೋದು. ಹೊರಗೆ ಹೊಂಟಾಗಿ ನಾವು ಮಾಡ್ಕೋತೀವಲ್ವ, ಹಲಸಂದಿ ಕಾಳು ಪಲ್ಯ, ಮಡಿಕೆ ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಮಾಡ್ತೀವಿ. ಬಟ್ ಅದು ಕಾಳು ಅಂಗಡಿಯಲ್ಲೇ ಕಾಳು ರೆಡಿ ಸಿಗುತ್ತೆ. ಆದರೆ ಇದು ಹಸಿದು ಏನಿರುತ್ತಲ್ಲ, ಇವಾಗ ಸೀಸನ್ ಹೆಸರು ಕಾಳು ಮತ್ತು ಹಲಸಂದಿ ಕಾಳು, ಅವರೆಕಾಳು, ಇದು ಸೀಸನ್ ಇರುತ್ತೆ. ಒಂದೊಂದು ಸೀಸನ್ ಕಾಳು ಬರುತ್ತಲ್ಲ, ಆವಾಗಲೇ ನೀವು ಒಂದೊಂದು ಸಲ ಈ ಥರ ಹಸಿ ಕಾಳಿನ ಪಲ್ಯನ ಮಾಡ್ಕೊಂಡು ತಿನ್ನಬೇಕು. ನೋಡಿ, ಇವಾಗೆಲ್ಲ ರೆಡಿ ಆಯ್ತು ನೋಡಿರಿ ಪಲ್ಯ. ಬೇಗ ಆಗುವಂಥ ಪಲ್ಯ. 2 ವಿಷಲ್ ಹೊಡಿಸಿದ್ರೆ ಕಾಳು ಬೆಂದುಬಿಡುತ್ತೆ. ನೀವು ಬೇಗ ಸ್ವಲ್ಪ ಕಾಳು ಸುಲಿಯೋದಷ್ಟೇ ಕಷ್ಟ ಅನ್ನಿಸ್ಬೋದ್ರೆ, ಆದರೆ ಪಲ್ಯ ಮಾತ್ರ ಸಖತ್ತ ಟೇಸ್ಟ್ ಕೊಡುತ್ತೆ. ಜವಾರಿ ಕಾಳಿನ ಪಲ್ಯ ನೋಡಿರಿ, ಇದು ಸಣ್ಣ ಕಾಳಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹಸಿ ಹಲಸಂದಿ ಕಾಳು ಪಲ್ಯನ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ ಸೀಸನ್ ಮುಗೋದ್ರೊಳಗೆ. ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿರಿ. ನೋಡಿ, ಪಲ್ಯ ರೆಡಿ ಆಯ್ತು. ಈಗ ಇದಕ್ಕೆ 10 ನಿಮಿಷ ಪ್ಲೇಟ್ ಮುಚ್ಚಿ ನೆಕ್ಸ್ಟು ಸ್ವಲ್ಪ ಗುರಾಳ್ ಪುಡಿ ಹಾಕಿದ್ದೀನಿ ನೋಡಿರಿ. ಗುರಾಳ್ ಪುಡಿ ಮಾತ್ರ ನಮ್ಮ ಕಡೆ ಎಲ್ಲ ಪಲ್ಯಕ್ಕೂ
ಹಾಕಕ್ಕೆ ಬೇಕ್ರಿ. ಗುಲಾಬ್ ಪುಡಿ ಹಾಕಿದ್ರೆ ಅದಕ್ಕೊಂಥರ ಕಳೆ ಬರುತ್ತೆ ನೋಡಿರಿ. ಈ ನಾವು ಹೆಂಗೆ ಸೋಪ್ ಹಚ್ಚಿ ಮುಖ ತೊಗೊಂಡು ಮುಖಕ್ಕೆ ಕ್ರೀಮ್ ಹಚ್ತೀವಲ್ರಿ, ಹಾಗೆ ರೀ ಪಲ್ಯಕ್ಕೂ ಲಾಸ್ಟಿಗೆ ಒಂದು ಸ್ವಲ್ಪ ಏನು ಹೇಳ್ರಿ ಗುಲಾಬ್ ಪುಡಿ ಹಾಕಕ್ಕೆ ಬೇಕ್ರಿ. ನೋಡಿರಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ, ನಾನೇನಾದರೂ ತಪ್ಪು ಮಾಡಿದ್ರೂ ಕ್ಷಮಿಸಿ. ಇದೇ ಥರ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ನಮ್ಮ ಹತ್ರ ಕೇಳ್ಕೊತೀನಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಮಗೆ ಉತ್ತರ ಕರ್ನಾಟಕ ಸ್ಟೈಲ್ ಮಾಡುವಂಥ ಎಲ್ಲ ಅಡುಗೆ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್.